Good morning, guys. We are going to Koti Fort Hilltop. So it is nearly 1 hour 15 minutes. ಎಲ್ಲ ಪೋರ್ಟ್ ಹತ್ರ ಹೋಗ್ತಿದ್ದಾರೋ. ಫೋರ್ಟ್ ಚೆನ್ನಾಗಿದೆ, ಒಂದು 49 ಕಿಲೋಮೀಟರ್ಸ್. ನೋಡಿ ನೀವು ಹೋಗಿ ಬನ್ನಿ. ಹೌದಾ? ಅಲ್ಲಿ ಪಿನಿ ಹತ್ರ. ಬೈ ಸಿಗುವ. ಥ್ಯಾಂಕ್ ಯು. Some people are working. I guess this is a flower garden and the clouds matches this. I love this. I hope this is really nice. I just stopped for a few minutes. I think I should still go. I've been already so late today. I thought I'll be there at the sunrise at the mountains, but it was too late for me to wake up and then go. It was all of a sudden plan at the night, 2 a.m. in the morning. So I thought I'll go by 4, but it went till 5:30 and I left at around 5:20, 5:30. So it's been late. So let me go. Still 17 minutes to go to the destination. So hills ಹಿಂಗೆ ಹೋಗೋದಾ? ಥ್ಯಾಂಕ್ಸ್ ಅಣ್ಣ. ಸೊ ಒಬ್ಬರು ಎಂಡಲ್ಲಿ ಹೋಗ್ತಾ ಇದ್ದಲ್ಲ, ಸೊ ಒಂದು ಮಟ್ಟಿಗೆ ಕನ್ಫ್ಯೂಸ್ ಆಗಿಬಿಡ್ತು ಇದೇ ರೋಡಾಗ ನಾನು ಹೋಗ್ತಿರೋದು ಅಂತ. ಯಾಕಂದ್ರೆ ಗೂಗಲ್ ಮ್ಯಾಪ್ಸ್ ಈ ಕಡೆ ತೋರಿಸ್ತಾ ಇತ್ತು ಫುಲ್ ಮನೆ ಹಳ್ಳಿಗೆ ಥರ ಫುಲ್ ಡರ್ಟಿ ರೋಡು. ಆಮೇಲೆ ಒಂದು ಸ್ವಲ್ಪ ಅದು ವಿಲೇಜ್ ಕ್ರಾಸ್ ಮಾಡಿದ್ಮೇಲೆ ಗೊತ್ತಾಯಿತು, ಓಕೆ ಇದು ಒಂದು ವಿಲೇಜ್ ನಡು ಹೋಗೋದು ರೋಡ್ ಅಂತ. ಬೈ ನ್ಯೂಟ್ರಲ್ ಬಿದ್ದಿತ್ತಲ್ಲಪ್ಪ. ಯಾವ ನ್ಯೂಟ್ರಲ್ ಬೇಕಾಗ್ಬಿಡಲ್ಲ ಗುರು, ಯಾವ್ದು ಬೇಡ ಹೋಗ್ಬಿಡುತ್ತೆ. ಎಲ್ಲಿ ಬೈ ಇದು? ಫುಲ್ ಮೇಲೆ ಬಂದುಬಿಟ್ಟಿದ್ವಿ. ಇನ್ನು ನೋಡೋ ಮುಂದೇನಿದೆ. ಓಹೋ, ಎಷ್ಟು ಮೇಲೆ ಬಂದಿದೆ ನನಗೆ ನಿಜ ಗೊತ್ತಿಲ್ಲ. ಹಿಂಗಿದೆ ನೋಡಿ ಮೌಂಟೇನ್ಸ್. ನಿಮ್ಗೆ ಕಾಣಿಸ್ತದೆ ಹೇಳಿ ಗೊತ್ತಿಲ್ಲ, ದೂರವರೆಗೆ. ಅದು ಫಿಲ್ಮ್ಸಲ್ಲಿ ತೋರಿಸ್ತಾರೆ ಗೊತ್ತಾ, ಅದು ಲೈಕ್ ಅವತಾರ್ ಫಿಲ್ಮ್ಸಲ್ಲೆಲ್ಲ ಫುಲ್ ಐಲ್ಯಾಂಡ್ಸು, ದೊಡ್ಡ ದೊಡ್ಡ ಗುಡ್ಡ, ಮುಂದೆ ಫಾಗು, ನೀರು, ಅಲ್ಲಿ ರಿವರು. ಓ ಬೈ, ಇದು ಬೆಟ್ಟ ಹಾಫ್ಸ್ ಖಾಲಿನೇ ಕಾಣಿಸ್ತಾ ಇದೆ ನನಗೆ. ಬಟ್ ಸಚ್ ಅ ನೈಸ್ ಪ್ಲೇಸ್. ಓ ಬೈ, ಚೆಕ್ಔಟ್ ಸರ್. ಹಿಂಗಿದೆ ನೋಡಿ, ಫುಲ್ ಗುಫಾ ಥರ ಕಾಣಿಸ್ತಾ ಇಲ್ವ ನಿಮಗೆ? ನೋಡಿ. ಓ ಚೆನ್ನಾಗಿದೆ. ಬಟ್ ಇದು ಚೆಕ್ಔಟ್ ಮಾಡಿ, ನನ್ನ ಮುಖ ನೋಡಿ ಏನು ಸಿಗುತ್ತೆ.
ವ್ಯೂ ನೋಡಿ ಗೈಸ್, ಅಯ್ಯೋ ಸೂಪರ್ ಬೈ ವ್ಯೂ ಅಲ್ಲೋಡಿ ಸರ್. ನ್ಯೂಸ್ ಪೇಪರ್ ಓದ್ತವ್ರೆ ಅಲ್ಲಿ ಈ ಲೊಕೇಶನಲ್ಲಿ ಕೂತ್ಕೊಂಡು. ಓ ಲವ್ ಅಲ್ಲ, ಈಗ ನಾವು ಮಾಡ್ದದು ಗುಡಿ ದೇವ ಪೂಜೆಗೋಸ್ಕರ ಇದು ಮಾಡ್ದದು. ಹೌದಾ? ವರ್ಷ ಅದಾವುದು ವರ್ಷದಲ್ಲಿ ಒಂದಿನ ಒಂದು ತಿಂಗ ಮಟ್ಟು ಇಲ್ಲಿ ಗಾಡಿಗಳೆಲ್ಲ ತೊಗೊಂಬರ್ತಾರೆ ಅಂದರೆ ಪೂಜೆ ಮಾಡಲಿಕ್ಕೆ. ಪೂಜೆ ಮಾಡಿದ ದೇವಸ್ಥಾನ ಎಲ್ಲಿ ಹಂಗೆ ಹೋಗ್ಬೇಕು ಅಂದ್ರೆ ಆ ಕಡೆಯಿಂದ ಒಂದು ಇದು ಇತ್ತಲ್ಲ, ಹಿಂಗೆ ಇದ್ರಿಗೆ ನೋಡಿ, ಇಲ್ಲಿ ರೈಟ್ ಟು ಲೆಫ್ಟ್ ಅದೆಲ್ಲ. ಇಲ್ಲಿ ಲೆಫ್ಟಾ? ಅಲ್ಲಿ ಲೆಫ್ಟು. ಎಷ್ಟು ಚೆಕ್ ಮಾಡಿ ಗೈಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ, ಸೂಪರ್ ಇದೆ. ಒಂದು 2000 ಫೀಟಲ್ಲಿ ಇದೆ ಅಂತ ಹೇಳ್ತಾ ಇದ್ರು, ಬಟ್ ನೀವು ನೋಡಿರ್ಬೋದು. ಅಯ್ಯೋ ಎಷ್ಟು ಸೂಪರ್ ಇದೆ ಗೊತ್ತಾ. ಅಟ್ಲೀಸ್ಟ್ ಬೆಳಗ್ಗೆ ಸ್ವಲ್ಪ ಬೇಗ ಬರಬೇಕಿತ್ತು, ಬಟ್ ತೊಂದರೆ ಇಲ್ಲ. ಎಷ್ಟು ಮೇಲೆ ಇದೆ ಗೊತ್ತಿಲ್ಲ, ಬಟ್ ಇವಾಗ ನಡ್ಕೊಂಡು ಹೋಗ್ಬೇಕು. ಹೆಲ್ಮೆಟ್ ಬೇರೆ ತೊಗೊಂಬಂದಿದ್ದೀನಿ ನಾನು, ಅಲ್ಲೇ ಇಡಬೇಕಿತ್ತು ನಾನು, ಬಟ್ ಮತ್ತೆ ವಾಪಸ್ ಹೋಗ್ಬೇಕಲ್ಲ ಅಂತ ಬಿಟ್ಟೆ. ನೀರು ಏನಾದರೂ ತರಬೇಕಿತ್ತು ಬೈ, ಬಟ್ ಲೊಕೇಶನ್ ಚೆಕ್ಔಟ್ ಮಾಡಿ. ಓ ಇದೇ ಫೋರ್ಟ್, ಅಲ್ಲಿ ಫೋರ್ಟ್ ಕಾಣಿಸ್ತಾ ಇದೆ ನೋಡಿ. ಓ ಬೈ, ಅದಕ್ಕೆ ಮುಂಚೆ ರಾಜ ಮಹಾರಾಜಗಳೆಲ್ಲ ಇಂಥ ಟಾಪಲ್ಲಿ ಫೋರ್ಟ್ ಕಟ್ಟಿದ್ರೆ ಯಾವನ ಎನಿಮೀಸ್ ಬಂದಿದ್ರು ಮೇಲಿಂದನೇ ಖತಮ್. ಹಾಂ, ಸ್ಟ್ರಾಟಜಿ ಕಟ್ತಾಯಿದ್ರು, ಬಟ್ ಇಷ್ಟು ಮೇಲೆ ಕಲ್ಲೆಲ್ಲ ಹೆಂಗಪ್ಪ ಕಟ್ಟಿದ್ದಾರೆ. 2000 ಎಲಿವೇಶನ್ ಫೀಟಲ್ಲಿ ಅಂಥ ದೊಡ್ಡ ಕಲ್ಲು ಎತ್ತಿ ಇಂಥ ಬಂಡೆದಲ್ಲೆಲ್ಲ ಇಷ್ಟು ರೋಡದಲ್ಲಿ ಕಟ್ಟಿದ್ದಾರೆ ಕಿಲ ಅಂದರೆ ಅವಾಗಿದ್ದ ಜನನೇ ಬೇರೆ. ಇಲ್ಲಿ ನೋಡಿ, ಇನ್ನು ಅಜ್ಜಿ ನಮ್ದು ಇಂಡಿಯಾದಲ್ಲಿ ಅದು ಯಾವುದೋ ಹುಡುಗಿ ಹೆಸರು ಬರೆಯೋದೇ ಜಾಸ್ತಿ ಆಯಿತು. ಹಾಂ, ಓಹೋ ಓ ಬೈ ವ್ಯೂ ನೋಡಿ ಚೆನ್ನಾಗಿದೆ. ಥರ ಇದೆ ಕಿಲ ಕಲ್ಲುಗಳೆಲ್ಲ. ಬೆಳಗ್ಗೆ ತಿಂಡಿ ಮಾಡ್ಕೊಂಬರ್ಬೇಕಿತ್ತು, ನಾನು ಹಾಗೆ ಗಾಡಿ ಓಡಿಸ್ಕೊಂಬಂದೆ. ಇವಾಗ ಹಸಿವಾಗ್ತಾಯಿದೆ. ಇದು ಫೋರ್ಟ್ ಎಂಟ್ರೆನ್ಸ್ ಅನಿಸುತ್ತೆ, ಇದೇ ಫೋರ್ಟ್ ಎಂಟ್ರೆನ್ಸ್. ಹೆಂಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಲೊಕೇಶನ್ ಪಕ್ಕಾ ಗೊತ್ತಿರಲ್ಲ. ವೆಲ್ಕಮ್ ಟು ರಾಯಕೋಟೈ ಬರ್ತಾರೆ ನೋಡಿ ಇಲ್ಲಿ. ಯಾವ ಕಡೆ ಹೋಗಬೇಕು ಬೈ? ಲೆಫ್ಟಾ ರೈಟಾ? ಲೆಫ್ಟಿಗೆ ಹೋಗೋ. ಓಹ್, ಇದೊಂದು ವ್ಯೂ ಪಾಯಿಂಟ್ ಥರ. ಟೈಮ್ ಲ್ಯಾಪ್ಸ್ ಮಾಡ್ತೀನಿ ನಿಮಗೋಸ್ಕರ, ಎಷ್ಟು ಚೆನ್ನಾಗಿದೆ ಬೈ. ಬಟ್ ಅವ್ರು ಹೇಳ್ತಿರೋದು ಅದು ಹೊಗೆ ಅಂತ, ಫಾಗ್ ಅಲ್ಲ. ಬಟ್ ನೀವು ನೋಡಿ ಕೆಳಗಡೆ ಫಾರ್ಮ್ಸು, ಅಲ್ಲೆಲ್ಲ ಇದು ಬೆಟ್ಟ ಎಲ್ಲ ಚೆನ್ನಾಗಿದೆ. ಒಂದು 360 ಡಿಗ್ರಿ ವ್ಯೂ ನೋಡಿ. ನಾವು ಅಲ್ಲಿಂದ ಮೇಲೆ ಹೋಗ್ಬೇಕು ಅನ್ಸುತ್ತೆ, ಮೇಲೇನೂ ಹೋಗುವ. ಬಟ್ ಇಲ್ಲಿ ಅಂದ್ರೆ ಒಂದು ಇದು ಮೇಲೆದ್ದು ದಾರಿ, ಕಲ್ಲುಗಳೆಲ್ಲ ದೊಡ್ಡದಿದೆ. ಅದು ಬೇರೆ, ನನ್ನ ಹತ್ರ ಹೆಲ್ಮೆಟ್ ಬೇರೆ ಇದೆ ಬೈ. ಹೆಲ್ಮೆಟ್ ಇಲ್ಲ ಅಂದ್ರೆ ಸ್ವಲ್ಪ ಅಲ್ಲೇ ಇಟ್ಟು ಬಂದರೆ ನಡ್ಕೊಂಡು ಹೋಗ್ಬೋದಿತ್ತು ಆರಾಮಾಗಿ. ಇದೊಂದು ಸುಮ್ಮನೆ ಕೈಯಲ್ಲಿ ಈ ಥರ ಜಗ್ ಬಿದ್ದಿದೆ. ಒಳ್ಳೆಯ ಲೊಕೇಶನ್ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಯಾರಿಗೆ ಟ್ರೆಕ್ಕಿಂಗ್ ಇಷ್ಟ ಆಗುತ್ತೆ. ಇನ್ನು ಮೇಲೆ ಬಂದರೆ ಸ್ವಲ್ಪ, ಬಟ್ ಹಸಿವಾಗ್ತದೆ ತುಂಬ. ವ್ಯೂ ಚೆನ್ನಾಗಿದೆ ಬೈ, ಜಾಸ್ತಿ ಮುಂದೆ ಹೋಗಲ್ಲ, ಬಟ್ ತುಂಬ ಟ್ರೆಕ್ಕಿಂಗ್ ಇತ್ತು. ಇನ್ನೂ ಅಲ್ಲೇ ಆ ಕಡೆ ಮೇಲೆ, ಬಟ್ ವ್ಯೂ ನೋಡಿ ಸೂಪರ್ ಇದೆ. ಜಾಸ್ತಿ ಮುಂದೆ ಹೋಗಬಾರ್ದು, ಬಟ್ ಸ್ಟಿಲ್ ನಾವು ಮೇಳೆ ಕಡೆ ನೋಡುವ. ಚೆನ್ನಾಗಿದೆ. ಸ್ವಲ್ಪ ಬೇಗ ಬಂದರೆ ಮಾರ್ನಿಂಗಲ್ಲಿ ಸ್ವಲ್ಪ ಕೂತ್ಕೊಂಡು ಹೋಗ್ಬೋದು. ಒಂದು ಕೈಯಲ್ಲಿ ಕ್ಯಾಮ್ರಾ, ಇನ್ನೊಂದು ಕೈಯಲ್ಲಿ ಇದೊಂದು ಹೆಲ್ಮೆಟ್ಟು. ಒಳ್ಳೆ
ಕಾಂಬಿನೇಷನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಕ್ಯಾಮ್ರೇನೋ ವೆಯ್ಟ್ಲೆಸ್ ಇದೆ, ಬಟ್ ಹೆಲ್ಮೆಟ್ ಅಲ್ಲೇ ಗಾಡಿಯಲ್ಲಿ ಜೋಗಾಗಬೇಕಿತ್ತು. ರಿಗ್ರೆಟ್, ಬಟ್ ನೋ ಪ್ರಾಬ್ಲಮ್, ಸಿನ್ಸ್ ದ ವ್ಯೂ ಈಸ್ ನೈಸ್. ನಾವು ಮುಂದೆ ಹೋಗ್ತಾ ಇರೋಣ. ನಂತಿನ ಮುಂಚೆ ಒಂದು ಸ್ವಲ್ಪ ಜನ ಹೋಗಿದ್ದಾರೆ ಆಲ್ರೆಡಿ. ಅವರು ಬೈಕ್ ತೊಗೊಂಬಂದಿದ್ದು, ಅಲ್ಲಿ ಬೈಕ್ ನಿಲ್ಸಿದ್ದಲ್ಲ ಅವರೇ. ಓ ಬೈ, ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಮೇಲೆ ವ್ಯೂ ಇದು. ಎಷ್ಟು ಫೀಟ್ ಕೆಳಗಡೆ ಇದೆ ಗೊತ್ತಿಲ್ಲ, ಒಂದು ಮಿನಿಮಮ್ 2,000-3,000 ಫೀಟ್ ಇರಬೇಕು. ಚೆನ್ನಾಗಿದೆ. ಇನ್ನಿ ಮೇಲೆ ಹೋಗಲಿಕ್ಕೆ ಅಷ್ಟು ಇದಿಲ್ಲ. ಬೆಳಗ್ಗೆ ತಿಂಡಿ ಮಾಡಬೇಕಿತ್ತು ಆ್ಯಕ್ಚುಲಿ, ಬಟ್ ಇಟ್ಸ್ ಓಕೆ. ಲೆಟ್ಸ್ ಗೋ ವಿತ್ ದೆಮ್. ಹೋಗೋತ್ತಿಗೆ ದಾರಿನೂ ಗೊತ್ತಾಗುತ್ತೆ. ಸೊ ಅವ್ರು ಹಿಂದೆ ಬರ್ತಿರೋದೆಲ್ಲ ಅವರು ಬೇರೆ ಗೈಸು, ಅವರು ಗಾಡಿ ತೊಗೊಂಡು ಹೋಗಿದ್ರು. ಸೊ ಯಾ, ದಟ್ ಈಸ್ ಆಲ್ ಅಬೌಟ್ ಇಟ್. ಡಿಹೈಡ್ರೇಷನ್, ನೀರು ಬಾಟಲ್ ತರಬೇಕಿತ್ತು. ಆ ಕಡೆಯಿಂದ ಜನ ಇದ್ದಾರೆ ಸ್ವಲ್ಪ. ಹಾಂ, ಏನು ಫುಲ್ ಗೋವಾ ಥರ ಇದೆ ಬೈ ಇದು. ಫುಲ್ ಕೇಳಿಸ್ತಾ, ಸ್ವಲ್ಪ ಕೂಲ್ ಇದೆ, ಬಟ್ ತೊಂದರೆ ಇಲ್ಲ. ಇಟ್ ಈಸ್ ನೈಸ್. ಈ ಕಡೆನೂ ಹೋಗ್ಬೋದು, ಮೇಲೇನೂ ಹೋಗ್ಬೋದು, ಬಟ್ I don't think so. I'll join with them so that ಕೆಳಗಡೆ ಅಲ್ಲಿವರೆಗೆ ಅಲ್ಲಿ ಸ್ವಲ್ಪ ಕೆಳಗಡೆ ಹೋಗಬೇಕಾಗುತ್ತೆ. So yeah, let's join with them. Now I'm going down. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಸೊ ಸ್ವಲ್ಪ ಬೇಗನೆ ಹೋಗುವ. ಹಸಿವಾಗ್ತಾಯಿದೆ ಆ್ಯಕ್ಚುಲಿ ನನಗೆ ಹೇಳಬೇಕಂದ್ರೆ. ಬಟ್ ಆ ಫ್ರೆಂಡು ಅಲ್ಲಿ ಇದ್ರಲ್ಲ, ಅವ್ರ ವೈಟ್ ಟಿ ಶರ್ಟ್, ಅವ್ರ ಹತ್ರ ನೀರು ಕೇಳಿದೆ. ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತದೆ ಇವಾಗ ನೀರು ಕುಡಿದಿದ್ಮೇಲೆ. ಸೊ ಐ ಥಿಂಕ್ ಐ ಶುಡ್ ಗೋ ಆ್ಯಂಡ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್ ಆನ್ ದ ವೇ. ಬಟ್ ಇವಾಗ ಕೆಳಗಡೆ ಹೋಗೋತ್ತಿಗೆ ಒಂದು ಸ್ವಲ್ಪ ನಿಧಾನ ಹೋಗಬೇಕಾಗತ್ತೆ, ಬಿಕಾಸ್ ಒನ್ ಹ್ಯಾಂಡ್ ನನ್ನ ಹತ್ರ ಹೆಲ್ಮೆಟ್ ಇದೆ. ಗೈಸ್, ಹತ್ತಕ್ಕೆ ಸ್ಟೆಮಿನಾ ಬೇಕು. ನಿಜ ಹೇಳ್ಬೇಕಂದ್ರೆ ಒಂದು ಬೆಟ್ಟ ಹತ್ತಬೇಕು ಅಂತಂದರೆ ನಿಮಗೆ ಫುಲ್ ಸ್ಟೆಮಿನಾ ಬೇಕು. ಬಟ್ ಇಳಿಲಿಕ್ಕೆ ಸ್ಟೆಬಿಲಿಟಿ ಇಂಪಾರ್ಟೆಂಟು. ಯಾಕಂದರೆ ನೋಡಿ ಎಷ್ಟು ಸ್ಟೀಪ್ ಆಗಿದೆ, ನಿಮ್ಗೆ ಗೊತ್ತಾಗ್ತಿರುತ್ತೆ. ಅದಕ್ಕೆ ಹೆಂಗೆ ಏರ್ತಿರಲ್ಲ ಹಿಂಗೆ ಇಳಿಲಿಕ್ಕೆ ಬರಬೇಕು, ಅದೇ ಕಷ್ಟ. ಹತ್ತಿಗೇನೋ ಸ್ವಲ್ಪ ಅಲ್ಲಿ ಇಟ್ಕೊಂಡು ಹತ್ತುತ್ತಾ ಇರ್ತೀರ. ಬಟ್ ಇಳಿಯೋ ಟೈಮಲ್ಲಿ ಸ್ಟೆಬಿಲಿಟಿ ಇಲ್ಲ ಅಂದರೆ, ಶೂ ಸ್ಲಿಪ್ಪರಿ ಇದ್ದರೆ ಹೆವಿ ಕಷ್ಟ ಆಗಿಬಿಡುತ್ತೆ. ಏನೋ ಹತ್ಬಿಡ್ಲಿಕ್ಕೆ ಆಗುತ್ತೆ, ಬಟ್ ಕಷ್ಟ ಅನುಭವಿಸೋದು ಬರತ್ತೀಗೆ. ಸೊ ಅದಕ್ಕೆ ಸ್ವಲ್ಪ ಆರಾಮಾಗಿ ನಡ್ಕೊಂಡು ಹೋಗೋದು ಅಷ್ಟೆ. ಆ ಕಡೆ ಎಲ್ಲ ಫುಲ್ ಗ್ರೀನ್ರಿ ಇದೆ.
ಪೈನಾಪಲ್ ಜ್ಯೂಸ್ Yeah. Here is my pineapple juice.